ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ ನಿಮಗೆ. ಒಬ್ಬೊಬ್ಬರನ್ನೇ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ. ಫಸ್ಟ್ನೇದಾಗಿ ನೋಡಿ, ವಾಟ್ ಇಸ್ ಯುವರ್ ನೇಮ್? ಋತ್ವಿಕ್. ನೋಡಿ, ಇವನ ಹೆಸರು ಋತ್ವಿಕ್ ಅಂತ. ಓಕೆ, ನಿನ್ನ ಆಂಬಿಷನ್ ಏನಪ್ಪ? ಪೊಲೀಸ್. ಇವನು ಆಂಬಿಷನ್ ದೊಡ್ಡದಾಗಿ ಇಟ್ಕೊಂಡಿದ್ದಾನೆ, ಪೊಲೀಸ್ ಆಗ್ಬೇಕಂತೆ. ನೆಕ್ಸ್ಟ್ ನಿನ್ನ ಆಂಬಿಷನ್ ಏನು? ಇವನು ಕೂಡ ಪೊಲೀಸೇ. ಒಂದು ಮನೆ ಇಬ್ಬರು ಪೊಲೀಸ್ ಇದ್ದಾರೆ. ನೆಕ್ಸ್ಟ್ ಇದು ನಮ್ಮ ಕ್ಯೂಟ್ ಪುಟ್ಟಿ. ಇವಳ ಹೆಸರು ಕೇಳೋಣ ಬನ್ನಿ. ನಿನ್ನ ಆಂಬಿಷನ್ ಏನು? ಆಂಬಿಷನ್ ಏನಾಗಬೇಕು? ಪೊಲೀಸ್. 3 ಜನ ಪೊಲೀಸ್ ಆದ್ರು. ನೆಕ್ಸ್ಟ್ ಈಗ ವಾಟ್ ಇಸ್ ಯುವರ್ ನೇಮ್? ಡಾಕ್ಟರ್. ಇವರೊಬ್ರು ಡಾಕ್ಟರ್ ಆಗ್ಬೇಕಂತೆ. ಹಲೋ ಗೈಸ್, ಇದು ನನ್ನ ಸಿಸ್ಟರು. ಓಕೆನಾ? ಇವ್ರ ಬಗ್ಗೆ ನಿಮಗೆ ನೆನ್ನೆ ಅಷ್ಟಾಗಿ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ. ಸೊ ಅವರು ಬೇಸಿಗೆ ರಜಕ್ಕೆ ಅಂತ ನಮ್ಮ ಮನೆಗೆ ಎಲ್ಲರೂ ಕೂಡ ಬಂದಿದ್ದೀವಿ. ನಾವು ಫುಲ್ ಎಂಜಾಯ್ ಮಾಡ್ತಿದ್ದೀವಿ ಬೇಸಿಗೆ ರಜದಲ್ಲಿ. ಇವಾಗ ಆ ಮಕ್ಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಾಯಿತು. ಇವಾಗ ಅವ್ರ ಅಮ್ಮದಿರ ಒಪಿನಿಯನ್ ಏನಿದೆ ಅಂತ ಕೇಳ್ತೀನಿ. ಓಕೆನಾ? ಬನ್ನಿ. ವಾಟ್ ಇಸ್ ಯುವರ್ ನೇಮ್? ಮಹಾಲಕ್ಷ್ಮಿ. ನನ್ನ ತಂಗಿ ಹೆಸರು ಮಹಾಲಕ್ಷ್ಮಿ. ಜಯಧನಲಕ್ಷ್ಮಿ ನಮೋ. ಈಗ ಅವ್ರ ಮಕ್ಕಳು ಇವರಿಬ್ರು. ಇವನ ಹೆಸರು ಧನ್ವಿಕು, ಋದ್ವಿಕು ಅಂತ ನೀವು ಮೊದಲೇ ನೋಡಿದ್ದೀರಾ. ಈಗ ಇವರಿಬ್ರು ಬಗ್ಗೆ ಅವ್ರ ಅಮ್ಮಂಗೆ ಕೇಳ್ತೀನಿ. ಅವ್ರ ಮನೇಲಿ ಏನೇನೆಲ್ಲ ಕೆಲಸಗಳು ಮಾಡ್ತಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಇವರಿಬ್ರು ನಿಮ್ಮ ಮಕ್ಕಳಲ್ವ? ಇವರಿಬ್ರು ಕೂಡ ಮನೇಲಿ ಹೇಗಿರ್ತಾರೆ? ಇವರಿಬ್ರು ಮನೇಲಿ ಯಾವ ರೀತಿ ಇರ್ತಾರೆ? ಮತ್ತೆ ಅವ್ರದ್ದು ಡೈಲಿ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಅಂತ ಇವಾಗ ನೀನು ಹೇಳಿ, ಶೇರ್ ಮಾಡೋ. ಹಾಯ್ ಗಾಯ್ಸ್, ನನ್ನ ಮಹಾಲಕ್ಷ್ಮಿ ಅಂತ ನನ್ನ ಹೆಸರು. ನಾನು ಅವರಿಲಿಂದ. ನಾವು ಈಗ ನಮ್ಮ ಸಿಸ್ಟರ್ ಮನೆ ಬ್ಯಾಂಗ್ಳೂರ್ ಬಂದಿದ್ದೀವಿ ಬೇಸಿಗೆ ರಜಾ ಅಂತ. ಇವರಿಬ್ಬರು ನನ್ನ ಸನ್. ಇವನು ದೊಡ್ಡವನು, ಚಿಕ್ಕವನು. ಋತ್ವಿಕ್. ಇವನಲ್ಲಿ ಡಾಕ್ಟರ್ ಆಗಬೇಕು ಅಂತಿದ್ದಾನೆ, ಪೊಲೀಸ್ ಆಗಬೇಕು ಅಂತಿದ್ದಾನೆ. ಈಗ ಮಕ್ಕಳ ಜೊತೆ ಎಲ್ಲ ಸೇರಿ ಎಲ್ಲರೂ ಮಿಕ್ಸಪ್ ಆಗಿ ಜೇಷ್ಠರು ಚಟ್ಪಟ್ ಚಾಪ್ ಮತ್ತೆ ಅವ್ರ ಆಕ್ಟಿವಿಟೀಸ್ ಕ್ರಿಕೆಟ್ ಆಟ ಮತ್ತೆ ಹಸುಗಳು ಸಾಕೊಂಡಿದೀವಿ ನಾವು. ಅವ್ರಿಗೆ ಅದಕ್ಕೆಲ್ಲ ಹುಡುಗಿಗಳು ಆಗ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇವರು ಹಳ್ಳಿ ಸಿಟಿ. ಇವರು ಪಕ್ಕ ಸ್ವಲ್ಪ ಮಾಡ್ರಂಗ ಇದು. ಅಲ್ಲಿ ಏನು ಮಾಡೋದಿಲ್ಲ, ಏನೂ ಇಲ್ಲ. ಜಸ್ಟ್ ಅಮ್ಮನಿಗೆ ತಿರ್ಗ್ತದೆ, ಅಂಗನವಾಡಿ ಹೋದ್ರೆ ಬರ್ತದೆ ಅಷ್ಟೇ. ಇದು ನೆಕ್ಸ್ಟ್ ಇದು ಇವನು ಏನು ಹಳ್ಳಿ ಕೆಲಸ ಏನು ಮಾಡೋದಿಲ್ಲ, ಬರೋದಿಲ್ಲ. ಇವಾಗ ನಮ್ಮ ಮನೇಲಿ ಬೋಟಿ ಪಾರ್ಟಿ ನಡೀತಾ ಇದೆ. ತೋರಿಸ್ರ ಹಾಯ್ ಹೇಳಿ ಎಲ್ಲರೂ. ಬೋಟಿಲಿ ಸೂಪರ್. ತಿನ್ನಿ ಹ್ಯಾಬಿಟ್. ಹಾಂ ನೋಡಿ ಫ್ರೆಂಡ್ಸ್, ಇವರು ನಮ್ಮ ತಮ್ಮನ ಹೆಂಡತಿ. ಇವ್ರ ಹೆಸರು ಸುಷ್ಮಾ ಅಂತ. ಇವ್ರ ಮಗಳೇ ಪುಟಾಣಿ. ಯಾವಾಗಲೇ ತೋರಿಸೋದ್ನೆಲ್ಲ ಬೋಟಿ ತಿಂತ ಇದ್ಲಲ್ಲ ಅವಳು. ಮತ್ತು ಇನ್ನೊಬ್ಳು ವಿಶು ಪೊಲೀಸು. ಇವರಿಬ್ರು ಆಯಿತಾ. ಇವರಿಬ್ರು ಆ್ಯಂಬಿಷನ್ ಅಂತೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಇವಾಗ ಚಿಕ್ಕ ಮಕ್ಕಳಲ್ವಾ, ಅದಕ್ಕೋಸ್ಕರ ಅವ್ರದ್ದು ಇನ್ನೂ ಡಿಸೈಡ್ ಆಗಿಲ್ಲ. ಅವ್ರು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅಂದರೆ ನಿಮಗೆ ಗೊತ್ತಿರುತ್ತೆ. ಒಬ್ರನ್ನ ಸ್ಕೂಲ್ಗೆ ಈಗ ಸೇರಿಸ್ಬೇಕು. ಸೊ ಇಲ್ಲಿವರೆಗೂ ಅಂಗನವಾಡಿಗೆ ಹೋಗ್ತಾ ಇದ್ಲು ಇವಳು, ವಿಶು ಅಂತ. ಇವಾಗ ಚಿಕ್ಕವಳು ಇನ್ನೂ ಅವಳು ಸ್ಕೂಲ್ಗೆ ಹೋಗೋ ಸ್ಟೇಜಲ್ಲಿ ಇಲ್ಲ. ಇನ್ನೂ 1-2 ವರ್ಷ ಕಳಿಬೇಕು ಅವಳು. ಹಾಗಾಗಿ ಅವ್ರ ಅಮ್ಮನಿಗೆ ಅವರಿಬ್ಬರು ಐಡಿಯಾಸ್ ಇನ್ನೂ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಇವನು ನನ್ನ ದೊಡ್ಡ ಮಗ. ಇವಾಗ ಇವನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ವಾಟ್ ಇಸ್ ಯುವರ್ ನೇಮ್? Myself Mithun. I am from Kadapgere. ಓಕೆ. ವಾಟ್ ಯುವರ್ ಆ್ಯಂಬಿಷನ್? I want to become a cricketer. ಕ್ರಿಕೆಟರ್ ಆಗಬೇಕು ಅಂತ ಅವ್ನಿಗೆ ತುಂಬ ಇಷ್ಟ ಇದೆ ಮೊದಲಿಂದನೂ, ಚಿಕ್ಕ ವಯಸ್ಸಿಂದನೂ ಕೂಡ. ಅವನು ವಿರಾಟ್ ಕೊಹ್ಲಿ ಆ ರೀತಿ ಎಲ್ಲ ನಾನು ಸಾಧನೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾನೆ. ಜೊತೆಗೆ ಓದೋದ್ರ ಬಗ್ಗೆ ನಿನಗೆ ಯಾವುದಾದ್ರೂ ಜಾಬ್ಸ್? ಕ್ರಿಕೆಟ್ ಆದರೆ ಒಂದು ಕಡೆ ಆಯಿತು, ಇನ್ನೊಂದು ಆ್ಯಂಬಿಷನ್ ಏನಾದರೂ? IPS. ಓಕೆ, IPS ಆಗಬೇಕಂತ ಅವನು. ಅವೆರಡು ಆ್ಯಂಬಿಷನ್ ಇಟ್ಕೊಂಡಿದ್ದಾನೆ. ಇದು ಕ್ರಿಕೆಟ್ ಅಂತ ಅಂದರೆ ನಿಮಗೆ ಗೊತ್ತಲ್ಲ, ಅದು ಒಂದು ಭಾಗ. ಆದರೆ ಓದಿರೋದು ತಕ್ಕನಾಗೆ ಅದಕ್ಕೊಂದು ಜಾಬ್ ಅಂತ ಬೇಕೇ ಬೇಕು ಜೀವನಕ್ಕೋಸ್ಕರ ಅಂತ. ಅದಕ್ಕೆ ಅವನು IPSನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಹಾಯ್ ಗೈಸ್,
ಅದೇ ಹೆಂಗ್ರೋ ಅದ್ರ ಮೇಲೆ ಇಬ್ರು ಅಲ್ಲ ಇಬ್ರು ಒಂದ್ರ ಮೇಲೆ ಒಂದ್ರಲ್ಲೇ ನಿಂತ್ಕೊಬಿಟ್ಟು ಅದು ನಂದಂತೆ ಅದು ನಿಂದಂತೆ ಇಬ್ರು ತೂಕನೇ ಹೆಂಗದದು. ಲಕ್ಷ್ಮಿ ಆ ಕಡೆಗೊಬ್ರು ಈ ಕಡೆಗೊಬ್ರು ನಿಂತ್ಕೊಬಿಡೋದು, ಈ ಕಡೆ ನಂದು ಈ ಕಡೆ ನಿಂದು ಅಂತ. ಚಿಕ್ಕವನು ಮೂಡ್ ಚೆನ್ನಾಗಿದ್ರೆ ಚೆನ್ನಾಗಿ ಆಡ್ತಾನಲ್ವಾ. ಮೊದಲು ಅವಳುನು ಜಾಸ್ತಿ ಅವಳುನು ಅದು ನೈಲ್ ಕಟ್ ಮಾಡಿದ್ಕೊಣೋ. ನೋಡಿ ಗೈಸ್ ನಮ್ಮ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಅವ್ರದ್ದು ತೂಕ ಮಾಡ್ತಾರೆ. ವಿಷು ಅಂತೂ ಅದರ ಮೇಲೆ ನಿಂತ್ಕೊಳ್ಳೋದು ನಾನು ಎಷ್ಟು ಕೆ ಜಿ ಅಂತ ಲೆಕ್ಕ ಹಾಕೋದು ಆ ಥರ ಮಾಡ್ತಾಯಿದ್ದಾಳೆ. ಅದಕ್ಕೆ ನಮ್ಮ ಋತ್ವಿಕ್ ಬಿಡ್ತಾ ಇಲ್ಲ ನೋಡಿ ಹೆಂಗೆ ಕಿತ್ತಾಡ್ತಾ ಇದ್ದಾರೆ ಇಬ್ರು. ಅವ್ರ ಅಮ್ಮ ಅಂತ ಫುಲ್ ಗುರಾಯಿಸ್ತಾ ಇದ್ದಾರೆ. ಸಿಕ್ಸ್ ಇಯರ್ಸ್ ಅಲ್ಲ ಕಣೋ 6 kg ಇರಬೇಕು. ಇಯರ್ಸ್ ಕೆಜಿನ ಏಯ್ ಬೇಡ ಕಣೋ ಬಲ್ಪು. ಧನ್ವಿ ಅಂತೂ ಫುಲ್ಲು ಸೈಲೆಂಟ್. ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಹೇಗೆ ಬೋಟಿನ ಬೆರಳುಗಳಲ್ಲಿ ಹಿಡ್ಕೊಂಡು ತಿಂತಾ ಇದ್ದಾನೆ. ಅಲ್ವೇನ ಋತ್ವಿ ಬೋಟಿಲ್ ಹಾಯ್ ಮಾಡು. ನೋಡಿ ಇವಾಗ ದೊಡ್ಡವರಿಂದ ಹಿಡಿದು ಎಲ್ಲರೂ ಕೂಡ ನೆನಪಿಸ್ಕೊಂಡು ಬೋಟಿನ ಆ ಲೆವೆಲಿಗೆ ತಿಂತಾ ಇದ್ದಾರೆ. ವಿಷು ಬಂದ್ಲು ಇವಾಗ. ವಿಷು ಮೇಲೆ ಬಂದು ಅದು ಕುತ್ಕೊಂಡು ತೋರಿಸ್ತಾ ಇದ್ದಾಳೆ ಬೋಟಿನ ಇದೆ ನೋಡಿ ಅಂತ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ಬೋಟಿ ಥರನೇ. ನಮ್ಮ ಗುಂಡು ಏನು ಹೇಳ್ತಾ ಇಲ್ವಲ್ಲ. ನಮ್ಮ ಗುಂಡು ಫುಲ್ಲು ಸೀರಿಯಸ್ ಆಗಿಬಿಟ್ಟಿದ್ದಾನೆ. ಫುಲ್ಲು ಜೋಶಲ್ಲಿ ತಿಂತಿದ್ದಾನೆ. ಗುಂಡು ಸ್ಮೈಲ್ ಮಾಡು. ಈ ಗುಂಡಂತೂ ಇವಳಂತೂ ಬಾಯ ಬಿಡೋದಿಲ್ಲ ನೋಡ್ರಿ ಸಹ ಕಳ್ತಾ ಇರ್ತಾಳೆ ಅಲ್ವೇನೆ. ಇವಳು ತುಂಬ ಸ್ಟ್ರಾಂಗ್ ಗರ್ಲು ಆದ್ರೂ ಈ ಥರ. ಧನ್ವಿ ಈ ಕಡೆ ನೋಡು. ಇಲ್ಲಿ ಇಟ್ಕೊ ಕಾಲು, ಇಲ್ಲಿ ಇಟ್ಕೊಳ್ಳೋ. ಮತ್ತೆ ಹೋಗ್ತೀಯಾ? ಹುಷಾರಾಗಿ ಅತ್ತೆ ನೋಡು, ಅವಾಗಿಂದ ನೋಡ್ತಾವಳು ಇವಾಗಿನ. ಅಲ್ಲಿ 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 ಫೋಟೋ ನೋಡು.